ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಇವಿ ಚಾರ್ಜಿಂಗ್ ಸ್ಟೇಷನ್ ಬಿಸ್ನೆಸ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಮಾಹಿತಿ ಹರಿದಾಡ್ತಾ ಇದೆ. ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವರು ಇವಿ ಚಾರ್ಜಿಂಗ್ ಸ್ಟೇಷನ್ ಆರಂಭಿಸಲು ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿ ನೀಡುತ್ತಿದ್ದಾರೆ ಎಂಬ ಸುದ್ದಿ ಹಲವರ ಗಮನ ಸೆಳೆಯುತ್ತಿದೆ. ಹಾಗಾದರೆ ಈ ಸುದ್ದಿ ನಿಜನಾ? ಇವಿ ಚಾರ್ಜಿಂಗ್ ಸ್ಟೇಷನ್ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ನಿಜವಾಗಿಯೂ ಸಬ್ಸಿಡಿ ಕೊಡ್ತಾ ಇದೆಯಾ? ಎಷ್ಟು ಸಬ್ಸಿಡಿ ಸಿಗುತ್ತದೆ? ಯಾರು ಪಡೆಯಬಹುದು? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಮಾಹಿತಿ ನೋಡೋಣ. ಮೊದಲನೇದಾಗಿ ಒಂದು ಮುಖ್ಯ ವಿಷಯ, ಕೇಂದ್ರ ಸರ್ಕಾರದ PM E-ಡ್ರೈವ್ ಯೋಜನೆಯಲ್ಲಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ರೂಪಾಯಿ 2,000 ಕೋಟಿ ಮೀಸಲಿಡಲಾಗಿದೆ. ಈ ಯೋಜನೆಯ ಉದ್ದೇಶ ದೇಶದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹೆಚ್ಚಿಸುವುದು. ಆದರೆ ಇಲ್ಲಿ ಒಂದು ವಿಷಯ ತುಂಬಾ ಎಚ್ಚರದಿಂದ ಅರ್ಥ ಮಾಡಿಕೊಳ್ಳಿ. ಯಾರೇ ಬೇಕಾದರೂ ಪ್ರೈವೇಟ್ ಬಿಸಿನೆಸ್ ಆಗಿ ಇವಿ ಚಾರ್ಜಿಂಗ್ ಸ್ಟೇಷನ್ ಆರಂಭಿಸಿದರೆ ಸರ್ಕಾರ 80% ಅಥವಾ 100% ಸಬ್ಸಿಡಿ ಕೊಡುತ್ತದೆ ಎನ್ನುವುದು ಸರಿಯಲ್ಲ, ಇದು ಸುಳ್ಳು. PM E-ಡ್ರೈವ್ ಯೋಜನೆಯಡಿ ಸಬ್ಸಿಡಿ ಪಡೆಯುವ ವ್ಯವಸ್ಥೆ ನಿರ್ದಿಷ್ಟ ಅರ್ಹ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳಿಗೆ ಮಾತ್ರ ಸಂಬಂಧಿಸಿದೆ. ಕೆಲವು ಅರ್ಹ ಸಾರ್ವಜನಿಕ ಸ್ಥಳಗಳಲ್ಲಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚಿನ ಪ್ರಮಾಣದ ಸರ್ಕಾರದ ಸಹಾಯ ಇರುವ ಪ್ರೊವಿಷನ್ ಇರುತ್ತದೆ. ಆದರೆ ಸಾಮಾನ್ಯ ವ್ಯಕ್ತಿ ಅಥವಾ ಪ್ರೈವೇಟ್ ಬಿಸಿನೆಸ್ ಓನರ್ ನೇರವಾಗಿ ಅರ್ಜಿ ಹಾಕಿ ನನಗೆ 80% ಸಬ್ಸಿಡಿ ಕೊಡಿ ಎಂದು ಸಬ್ಸಿಡಿ ಪಡೆಯಬಹುದು ಎನ್ನುವುದು ಸರಿಯಾದ ಮಾಹಿತಿಯಲ್ಲ. ಹೀಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ ರೂಪಾಯಿ 5 ಲಕ್ಷ ಹಾಕಿ ಚಾರ್ಜಿಂಗ್ ಸ್ಟೇಷನ್ ಮಾಡಿ ಸರ್ಕಾರ ರೂಪಾಯಿ 4 ಲಕ್ಷ ಸಬ್ಸಿಡಿ ಕೊಡುತ್ತೆ ಅಥವಾ PM ಮೋದಿ ಇವಿ ಚಾರ್ಜಿಂಗ್ ಸ್ಟೇಷನ್ ಸ್ಕೀಮ್ ಎಲ್ಲರಿಗೂ 80% ಸಬ್ಸಿಡಿ ಕೊಡುತ್ತೆ ಎನ್ನುವ ಸುಳ್ಳು ಮಾಹಿತಿಗಳು ಬಂದರೆ ತಕ್ಷಣ ನಂಬಬೇಡಿ. ತಕ್ಷಣ ಅಧಿಕೃತ ನಿಯಮಗಳು ಮತ್ತು ಅರ್ಹತೆಗಳನ್ನು ಪರಿಶೀಲಿಸಿ. ಹಾಗಾದರೆ ಕೆಲವು ತಪ್ಪು ಮಾಹಿತಿಗಳ ಬಗ್ಗೆ ನಿಮಗೆ ಇವಾಗ ತಿಳಿಯಿತು. ಇವಿ ಚಾರ್ಜಿಂಗ್ ಸ್ಟೇಷನ್ ಬಿಸ್ನೆಸ್ ಮಾಡಬಯಸುವವರು ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಊರಿನಲ್ಲಿ ಇವಿಗಳ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಸಂಖ್ಯೆ ಮತ್ತು ಚಾರ್ಜಿಂಗ್ ಡಿಮ್ಯಾಂಡ್ ಎಷ್ಟಿದೆ ಎಂದು ಮೊದಲು ತಿಳಿದುಕೊಳ್ಳಿ. ಅಂದರೆ ಚಿಕ್ಕದಾಗಿ ನೀವೇ ಸರ್ವೆ ಮಾಡಿ. ನಂತರ ವಿದ್ಯುತ್ ಸಂಪರ್ಕ, ಜಾಗ, ಚಾರ್ಜಿಂಗ್ ಎಕ್ವೈರ್ಮೆಂಟ್, ಇನ್ಸ್ಟಾಲೇಷನ್ ಕಾಸ್ಟ್, ಮೇಂಟೆನೆನ್ಸ್ ಮತ್ತು ಸ್ಥಳೀಯ ನಿಯಮಗಳ ಬಗ್ಗೆ ಪರಿಶೀಲನೆ ಮಾಡಿ. ಅದರ ಜೊತೆಗೆ ಸರ್ಕಾರದ ಹೊಸ ಸಬ್ಸಿಡಿ ಅಥವಾ ಇನ್ಸೆಂಟಿವ್ ಯೋಜನೆಗಳು ನಿಮ್ಮ ರಾಜ್ಯದಲ್ಲಿ ಅನ್ವಯಿಸುತ್ತವೆಯೇ ಎಂದು ಮೊದಲು ಪರಿಶೀಲಿಸಿ. ಮುಖ್ಯವಾಗಿ ಕೇಂದ್ರ ಸರ್ಕಾರದ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಇವಿ ಪಾಲಿಸಿ ಎರಡನ್ನು ಪ್ರತ್ಯೇಕವಾಗಿ ನೋಡಬೇಕು. ಏಕೆಂದರೆ ರಾಜ್ಯ ಸರ್ಕಾರ ತಮ್ಮದೇ ಆದ ಇವಿ ಇನ್ಸೆಂಟಿವ್ಸ್ ಅಥವಾ ಪಾಲಿಸೀಸ್ ಹೊಂದಿರಬಹುದು. ಆದ್ದರಿಂದ ವೀಕ್ಷಕರೇ, ಇವಿ ಚಾರ್ಜಿಂಗ್ ಸ್ಟೇಷನ್ ಬಿಸ್ನೆಸ್ ಒಂದು ಅವಕಾಶವಾಗಬಹುದು. ಆದರೆ ಸಬ್ಸಿಡಿ ಹೆಸರಿನಲ್ಲಿ ಯಾರಿಗೂ ಹಣ ಕೊಡುವ ಮೊದಲು ಅಧಿಕೃತ ಮಾಹಿತಿಯನ್ನು ಪರಿಶೀಲಿಸಿ. ಯಾವುದೇ ವ್ಯಕ್ತಿ ಸಬ್ಸಿಡಿ ಕೊಡಿಸ್ತೇನೆ ಮೊದಲು ರೂಪಾಯಿ 50,000 ಅಥವಾ 1 ಲಕ್ಷ ಕೊಡಿ ಎಂದು ಹೇಳಿದರೆ ತುಂಬ ಎಚ್ಚರಿಕೆಯಿಂದ ಇರಿ. ಇದು ಮೋಸಗಾರರ ಟ್ರಿಕ್ ಇರಬಹುದು. ನೋಡಿ ವೀಕ್ಷಕರೇ, ಗಮನಿಸಿ, ಇವಿ ಚಾರ್ಜಿಂಗ್ ಸ್ಟೇಷನ್ಗೆ ಸರ್ಕಾರದ ಬೆಂಬಲವಿದೆ. ಆದರೆ ಎಲ್ಲ ಪ್ರೈವೇಟ್ ಬಿಸ್ನೆಸ್ ಓನರ್ಗೆ ನೇರವಾಗಿ 80% ಅಥವಾ 100% ಸಬ್ಸಿಡಿ ಸಿಗುತ್ತದೆ ಎನ್ನುವುದು ತಪ್ಪು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್, ಕಾಮೆಂಟ್ ಮಾಡಿ. ಇಂತಹ ಸರ್ಕಾರಿ ಯೋಜನೆ, ಸಬ್ಸಿಡಿ, ಬಿಸಿನೆಸ್ ಮತ್ತು ಸಾರ್ವಜನಿಕ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.